ಬಿಜೆಪಿಯಲ್ಲಿ ಅಸ್ತಿತ್ವವನ್ನು ಏನು ಕಳೆದುಕೊಳ್ತಾ ಇದ್ದಾರಲ್ಲ ಅಂಥವರಿಗೆ ನನ್ನ ಹೆಸರೇ ಆಸರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಯಾರ್ಯಾರು ಮುಳುಗು ಹೋಗ್ತಾ ಇದ್ದಾರೋ, ಕಳೆದು ಹೋಗ್ತಾ ಇದ್ದಾರೋ, ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ನನ್ನ ಹೆಸರು ಒಂದು ಆಸರೆ ಆಗ್ತಾ ಇದೆ, ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಕಿಡಿಕಾರ್ತಾ ಇದ್ದಾರೆ. ಮುಳುಗುವವನಿಗೆ ಹುಲ್ಲು ಕಡ್ಡಿ ಕೂಡ ಆಸರೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಬಿಜೆಪಿ ನಾಯಕರು ನಡೆದುಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ನಲ್ಲಿ ಸುದೀರ್ಘವಾಗಿ ಒಂದು ಪೋಸ್ಟನ್ನು ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಿಜೆಪಿಯ ಮಾಜಿ ಶಾಸಕರೊಬ್ಬರು ಏನು ಮಾಡ್ತಾರೆ, ಒಂದು ಮಾತನ್ನು ಹಾಡಿದರು. ಅಪ್ರಸ್ತುತಗೊಳಿಸುತ್ತಿದ್ದೇವೆ ಅಂತ ಅನಿಸಿದಾಗ, ಅಥವಾ ನಮ್ಮನ್ನೇನೋ ಸೆಡಿಗಿಡ್ತಾ ಇದ್ದಾರೆ ಅನ್ನಿಸ್ದಾಗ, ಮುಳುಗೋಗ್ತಾ ಇದ್ದೀನಿ ಅಂತ ಅನ್ನಿಸ್ದಾಗ ಅವರೆಲ್ಲರೂ ಕೂಡ ನನ್ನ ಹೆಸರನ್ನು ತೆಗೆದುಕೊಳ್ತಾರೆ, ಮೇಲೆ ಬರುವಂತಹ ಕೆಲಸವನ್ನು ಮಾಡ್ತಾರೆ. ನನ್ನ ಹೆಸರು ಅವರಿಗೆ ಆಸರೆ ಆಗ್ತಾ ಇದೆ, ನನ್ನ ಹೆಸರನ್ನು ಹಿಡಿದುಕೊಂಡು ಚಾಲ್ತಿಗೆ ಬರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರಜ್ಞೆ ಇಲ್ಲದವರ, ತರ್ಕವಿಲ್ಲದವರ ಮಾತುಗಳಿಗೆ ಉತ್ತರ ನೀಡುವಂತಹ ಒಂದು ಅಗತ್ಯ ಇಲ್ಲ, ಅದು ನನ್ನ ಕೆಲಸ ಕೂಡ ಅಲ್ಲ. ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇರುವಂಥದ್ದು, ಪ್ರಜ್ಞೆ ಇಲ್ಲದವರ, ತರ್ಕ ಇಲ್ಲದವರ ಮಾತುಗಳಿಗೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ, ಉತ್ತರ ನೀಡುವಕ್ಕೆ ನನಗೆ ಸಮಯ ಕೂಡ ಇಲ್ಲ, ಸಮಯವನ್ನು ನಾನು ವ್ಯರ್ಥ ಕೂಡ ಮಾಡೋಕ್ಕೆ ಹೋಗಲ್ಲ. ಆದರೆ ಒಬ್ಬ ಸಚಿವನಾಗಿ ಏನಿದೆ ನನ್ನ ಜವಾಬ್ದಾರಿ, ಅದು ಮಾಡಬೇಕಾಗುತ್ತೆ. ಕುತರ್ಕಗಳು ಏನಿದೆ ಅದಕ್ಕೂ ಕೂಡ ನಾನು ಉತ್ತರಿಸುವಂಥ ಕೆಲಸವನ್ನು ಮಾಡಬೇಕು, ಅದು ನನ್ನ ಜವಾಬ್ದಾರಿ, ನಾನು ಮಾಡ್ತೀನಿ ಕೂಡ. ಬಿ ಜೆ ಪಿ ಕಚೇರಿಯ ಮೂಲೆಯಲ್ಲೇನು ಗುಜ್ರಿಗೆ ಹಾಕೋಕೆ ಇಟ್ಟಿದ್ದಾರಲ್ಲ ಪೇಪರ್ಗಳು, ಆ ಪೇಪರ್ ಬಂಡಲ್ಗಳು, ಅದನ್ನು ಇವರು ಮುಂದಕ್ಕೆ ಇಟ್ಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು, ವಾದಗಳನ್ನು ಮಾಡ್ತಾ ಇದ್ದಾರೆ. ಪೇಪರ್ ಬಂಡಲ್ಗಳನ್ನು ಮುಂದಿಟ್ಕೊಂಡಿದ್ದಾರೆ. ಅದರಿಂದ ಏನೂ ಪ್ರಯೋಜನ ಇಲ್ಲ. ತರ್ಕವಿಲ್ಲದ, ಉರುಳಿಲ್ಲದ ಮತ್ತು ಸತ್ಯಾಂಶವಿಲ್ಲದಂತಹ ಆರೋಪಗಳು ಏನಿದೆ ಅದು ಮಾಡೋದು ಸರಿಯಲ್ಲ. ಆದ್ದರಿಂದ ನಮಗೆ ಯಾವುದೇ ತೊಂದರೆ ಕೂಡ ಇಲ್ಲ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಕೂಡ. ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರುವಂಥದ್ದು, ಗುಡ್ಡ ಅಗೆಯುವವರಿಗೆ ಇಲಿಯನ್ನಾದರೂ ಹಿಡಿಬೇಕು ಅನ್ನೋ ಒಂದು ಗುರಿ ಇರುತ್ತೆ. ಅಂದರೆ ಅದೇನೋ ನಾವು ಹುಡುಕ್ತಾ ಇದ್ದೀವಲ್ಲ, ನಮ್ಗೆ ಅದು ಸಿಕ್ಕರೆ ಸಾಕಪ್ಪ ಇಲಿ ಅಂತ. ಆದರೆ ಇಲ್ಲಿ ಏನಾಗ್ತಾ ಇದೆ, ಬಿ ಜೆ ಪಿಯವ್ರು ಏನು ಅಗಿತಾ ಇದ್ದಾರಲ್ಲ, ಅವ್ರಿಗೆ ಜಿರಳೆ ಕೂಡ ಹಿಡಿಯೋಕ್ಕಾಗ್ತಾ ಇಲ್ಲ, ಜಿರಳೆ ಕೂಡ ಹಿಡಿಯೋಕೆ ಅವ್ರ ಕೈಲಿ ಸಾಧ್ಯ ಕೂಡ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಬಿ ಜೆ ಪಿಯವರನ್ನು ಒಂದು ರೀತಿಯಾಗಿ ಚೆನ್ನಾಗೇ ಟೀಕೆ ಮಾಡ್ತಾ ಇದ್ದಾರೆ. ನೋಡಿ, ನೀವು ನಮ್ಮ ತಪ್ಪುಗಳನ್ನು ಹುಡ್ಕೋಕೆ ಹೋಗ್ತಾ ಇದ್ದೀರಿ, ಆರೋಪಗಳನ್ನು ಮಾಡ್ತಾ ಇದ್ದೀರಿ, ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಗುಡ್ಡ ಅಗಿತಾ ಇದ್ದರೆ ನಿಮ್ಗೆ ಎಲ್ಲಿ ಸಿಗುತ್ತೆ ಅನ್ನುವಂಥ ಭರವಸೆ ಇತ್ತೇನೋ, ಅಥವಾ ಅದನ್ನು ಇಟ್ಕೊಂಡಿರ್ತಾರೆ ಕೆಲವರು, ಆದರೆ ನಿಮಗೇನೂ ಸಿಗೋದಿಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾರಾದರೂ ಬಿ ಜೆ ಪಿಯಲ್ಲಿ ತಮ್ಮ ಅಸ್ತಿತ್ವ ಏನು ಅದನ್ನು ಕಳ್ಕೊಳ್ತಾ ಇದ್ದೀವಿ, ನಾವು ಬಿ ಜೆ ಪಿಯಲ್ಲಿ ಮೂಲೆ ಗುಂಪು ಆಗ್ತಾ ಇದ್ದೀವಿ, ನಮ್ಮನ್ನು ಬಿ ಜೆ ಪಿ ಕಡೆಗಣಿಸ್ತಾ ಇದೆ ಅಂತ ಬಂದಾಗ ಅಂಥವರೆಲ್ಲ ನನ್ನ ಹೆಸರನ್ನು ಉಪಯೋಗ ಮಾಡಿಕೊಳ್ತಾರೆ. ಅವರಿಗೆ ನನ್ನ ಹೆಸರು ಆಸರೆ ಆಗುತ್ತೆ. ಮುಳುಗಿ ಹೋಗ್ತಿರೋನಿಗೆ ಹುಲ್ಲು ಕಡ್ಡಿ ಆಸರೆ ಆಯಿತು ಎನ್ನುವಂಥ ಗಾದೆ ಮಾತೇನಿದೆ, ಆ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಹೆಸರುಗಳನ್ನು ಬಳಸಿಕೊಂಡು ಬಿ ಜೆ ಪಿಯವರು ಅಸ್ತಿತ್ವಕ್ಕೆ ಬರುವಂತಹ ಅಥವಾ ಉಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವೇನಾದರೂ ಮಾಡ್ಕೊಳ್ಳಿ, ಏನು ಆರೋಪವನ್ನು ಮಾಡಿ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ನಿಮ್ಮ ಮಾತಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಆರೋಪಗಳಲ್ಲಿ. ಇದಕ್ಕಾಗಿ ನಾವು ಕಾಂಗ್ರೆಸ್ನವರು ಏನಿದ್ದೀವಿ, ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ಹೋಗ್ತೀವಿ, ನಮ್ಮ ಅಧಿಕಾರವನ್ನು ನಾವು ನಡೆಸ್ತೀವಿ ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಸಚಿವ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಟ್ವೀಟ್ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.